ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ RRB ಪ್ಯಾರಾಮೆಡಿಕಲ್ಸ್ ನೋಟಿಫಿಕೇಷನ್ ಜಾರಿಯಾಗಿದೆ. ಏನು ಅಂದರೆ ಪೇಪರಲ್ಲಿ ಅದು ನೋಟಿಫಿಕೇಷನ್ ಜಾರಿಯಾಗಿದೆ. ಸೊ ಇದೇ ತಿಂಗಳು ಏನಂದರೆ 17ನೇ ತಾರೀಕಿಂದ ನಿಮಗೆ ಏನಾಗುತ್ತೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ 10 ಹಲವು ಗೊಂದಲಗಳಲ್ಲಿರುವಂಥದ್ದು ನಮ್ಮ DHI ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಅವರಿಗೆ ಅಡ್ಮಿಷನ್ ಮಾಡಿಸೋಕ್ಕಿಂತ ಮೊದಲು ಅಥವಾ ಅಡ್ಮಿಷನ್ ಆದಮೇಲೆ ಕೂಡ ಅವ್ರಿಗೆ ಏನಂತಾರೆ ಮಲೇರಿಯಾ ಇನ್ಸ್ಪೆಕ್ಟ್ರು, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಒಂದು ಹೆಸರನ್ನು ಕೊಟ್ಟಿದ್ದರು. ಸೊ RRB ಅವರು ಅದಕ್ಕೆ ಸಂಬಂಧಿಸಿದಂಥ ಒಂದು ಏನಂದರೆ ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ವಾಲಿಫಿಕೇಷನ್ಸ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ, DHI ವಿದ್ಯಾರ್ಥಿಗಳಿಗೆ ಸೂಟೇಬಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ಗೂಗಲ್ ಮಾಡಿದೆ ಮತ್ತು ಸಂಬಂಧಪಟ್ಟಂಥ ಒಂದಷ್ಟು ವೆಬ್ಸೈಟ್ಗಳಿಂದ ನಾನು ಪಿಕ್ ಮಾಡ್ಕೊಂಡಿದ್ದೀನಿ ಕ್ವಾಲಿಫಿಕೇಷನನ್ನು. ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಮಲೇರಿಯಾ ಇನ್ಸ್ಪೆಕ್ಟರ್ ಕನ್ಫ್ಯೂಷನಲ್ಲಿದ್ದಾರೆ ಕ್ವಾಲಿಫಿಕೇಷನ್ ಬಗ್ಗೆ, ಅವರು ವಿಡಿಯೋಗಳನ್ನು ನೋಡ್ಬೋದು. ಸೊ ಒಂದನೇದು ಇಲ್ಲಿಗೆ ಬಂದಿರುವಂಥದ್ದು ಹೆಲ್ತ್ ಇನ್ ಮಲೇರಿಯಾ ಇನ್ಸ್ಪೆಕ್ಟ್ರಿಗೆ ಏನಾಗಿರಬೇಕು ಅಂದರೆ BSc ವಿತ್ ಕೆಮಿಸ್ಟ್ರಿ ಆ್ಯಂಡ್ ಡಿಪ್ಲೊಮಾ ಇನ್ ಹೆಲ್ತ್ ಆರ್ ಸ್ಯಾನಿಟರಿ ಇನ್ಸ್ಪೆಕ್ಟರ್. ಡಿಪ್ಲೊಮಾ ಹೆಲ್ತ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿರಬೇಕು. ಆದರೆ ಕಂಪಲ್ಸರಿ BSc ಕೆಮಿಸ್ಟ್ರಿ ಆಗಿರಲೇಬೇಕು. ಇಟ್ ಮೀನ್ಸ್ ಇಲ್ಲಿ ಕೂಡ ಈ ಒಂದು ವೆಬ್ಸೈಟಲ್ಲಿ ಕೊಟ್ಟಿರುವಂಥದ್ದು, ಇದು ಒಂದು ಪ್ರೈವೇಟ್ ವೆಬ್ಸೈಟಲ್ಲಿ ನಾನು ಪಿಕ್ ಮಾಡ್ಕೊಂಡಿದ್ದೇನೆ. ಇವ್ರ ಪ್ರಕಾರ BSc ಕೆಮಿಸ್ಟ್ರಿ ಆಗಿರಬೇಕು. ಸೊ SSLC ಮಾಡಿದವರು ಏನಪ್ಪ ಅಂದರೆ ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ ಅಂತ ಒಂದು ಪಾಯಿಂಟ್. ಇನ್ನೊಂದು ವೆಬ್ಸೈಟಿನ ನಂಬರ್ ತೊಗೊಂಡು ಏನಪ್ಪ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡಿರುವಂಥದ್ದು. ಇಲ್ಲಿ BSc ಇನ್ ಮೆಡಿಕಲ್ ಟೆಕ್ನಾಲಜಿ, ಲ್ಯಾಬ್ರೇಟರಿ ಟೆಕ್ನಾಲಜಿ ಆಗಿರಬೇಕು ಅಥವಾ ಇಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು, ಅಥವಾ BSc ಇನ್ ಬಯೋಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಅಥವಾ ಲೈಫ್ ಸೈನ್ಸ್ ಅಥವಾ ನಾನ್ ಮೆಡಿಕಲ್ ಯಾವುದಾದ್ರೂ ಒಂದು ಡಿಗ್ರಿ ಒಳಗಡೆ ಆಗಿರಬೇಕು. ಪ್ಲಸ್ DMLT ಕೋರ್ಸ್ ಕಂಪ್ಲೀಟ್ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಇಟ್ ಮೀನ್ಸ್ ಡಿಪ್ಲೊಮಾ ಅಂದರೆ BSc ವಿತ್ DMLT ಆಗಿರಬೇಕು. ಇದೊಂದು ಕ್ವಾಲಿಫಿಕೇಷನ್ ಈ ವೆಬ್ಸೈಟಲ್ಲಿ ಹೇಳ್ತಾ ಇದೆ. ಇಟ್ ಮೀನ್ಸ್ ಇಲ್ಲಿ ಕೂಡ ಏನಾಯಿತು, ಮಲೇರಿಯಾ ಇನ್ಸ್ಪೆಕ್ಟರ್ ಕ್ವಾಲಿಫಿಕೇಷನ್ ನಮ್ಮ SSLC ಮೇಲೆ ಮಾಡಿರುವಂಥ ಹೆಲ್ತ್ ಇನ್ಸ್ಪೆಕ್ಟರ್ ಅರ್ಹರಾಗಲಿಲ್ಲ. ಮತ್ತೊಂದು ಬೇರೆ ವೆಬ್ಸೈಟಲ್ಲಿ ತೊಗೊಂಡೆ ನಾನು. ಇಲ್ಲಿ ಕೂಡ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ಗೆ BSc ವಿತ್ ಕೆಮಿಸ್ಟ್ರಿ ಆ್ಯಂಡ್ ಡಿಪ್ಲೊಮಾ ಹೆಲ್ತ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್. ಅಂದರೆ ಔಟ್ ಆಫ್ 3 ಒಳಗಡೆ 2 ಏನು ಹೇಳ್ತದೆ ಅಂತಂದರೆ BSc ಕೆಮಿಸ್ಟ್ರಿ ಮತ್ತು ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರಬೇಕು. 2 ವೆಬ್ಸೈಟ್ಗಳು ಏನು ಹೇಳ್ತಾ ಇದ್ದಾವೆ ಅಂತ, ಒಂದು ವೆಬ್ಸೈಟ್ ಏನು ಹೇಳ್ತಾ ಇದೆ ಅಂತಂದರೆ DMLT ಆಗಿರಬೇಕು, ಅಂದರೆ BSc ವಿತ್ DMLT ಆಗಿರಬೇಕಂತ ಹೇಳ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದರೊಂದು ಆದೇಶ ಏನು ಬರುತ್ತಲ್ಲ, ಏನೋ ಒಂದು ಅಫಿಷಿಯಲಿ ಬರುತ್ತಲ್ಲ, ಬಟ್ ಕನ್ಫರ್ಮ್ BSc ಕಂಪಲ್ಸರಿ ಆಗಿರಲೇಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗಿದ್ದರೆ ಓಕೆ. ಇಲ್ಲಪ್ಪ ಅಂದರೆ SSLC ಮೇಲೆ DHI ಮಾಡಿರೋರು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗೋದಿಲ್ಲ, ನಾಟ್ ಎಲಿಜಿಬಲ್. SSLC ಮೇಲೆ DHI ಮಾಡಿದವರು ನಾಟ್ ಎಲಿಜಿಬಲ್ ಅಂತ ತಿಳ್ಕೊಬೋದು.